ಹೋಗ್ತಾ ಹೋಗ್ತಾ ವಿವೋಗಳು ಓಪನ್ ಆಗುತ್ತೆ. ಈಗ ಹೆಂಗೆ ಕಾಣುತ್ತೆ ಅಂದರೆ ವಿವೋ ನೋಡೋಕ್ಕೆ ಎರಡು ಕಣ್ಣು ಸಾಲದು ಗುರು. ಒಂದ್ಸರಿ ನಮ್ಮ ಅಪ್ಪ ಅಮ್ಮನ್ನ ಕರ್ಕೊಬರ್ಬೇಕು ಇಲ್ಲಿಗೆ ತೋರಿಸೋದಕ್ಕೆ. ನಿಜವಾಗ್ಲೂ ಖುಷಿ ಪಡ್ತಾರೆ, ನಿಜವಾಗ್ಲೂ ಅಂಥ ಪ್ಲೇಸ್ ಇದು. ಸೊ ಕರ್ಕೊಬರುವ. ಏನಿದೆ ನೋಡಿ ಗುರು ಮುಂದೆ ರೇಜ್ ಎಲ್ಲ. 4 ಕಿಲೋಮೀಟ್ರ್ ಇದೆ ಬಿರ್ಲಾ ವಾಟರ್ ಫಾಲ್ಸು. ಹಿಂಗೆ ಹೋಗಬೇಕು. ನೆಲ್ಮುಡಿ ವ್ಯೂ ಪಾಯಿಂಟ್ಗೆ ರೈಟ್ ಹೋಗಬೇಕು. ಬಿರ್ಲಾ ಸಿಟಿಯಿಂದ ಒಂದು ಹತ್ರನೇ ಇದೆ. ಒಂದು 3.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಬಿರ್ಲಾ ವಾಟರ್ ಫಾಲ್ಸು. ಮತ್ತೆ ಅಲ್ಲಿ ಮುಂದೆ ಹೋಗಿ ರೈಟ್ ತೊಗೋಬೇಕು. ನೋಡಿ ರಿವರ್ ಹೋಗ್ತಾ ಇದೆ ಒಂದು. ನೆಲ್ಮುಡಿ ವ್ಯೂ ಪಾಯಿಂಟ್ ಈ ಕಡೆ 10 ಕಿಲೋಮೀಟ್ರ್ ರೈಟಿಗೆ. ಈ ಕಡೆ ಯಾವುದೋ ಒಂದು ಡ್ಯಾಮ್ ಇದೆ. ಇವಾಗ ವೆದರ್ ಸ್ವಲ್ಪ ಕೂಲಾಗಿದೆ. ಅವಾಗಲಿಂದ ಬೇಡ ಗುರು, ರೈಡಿಂಗ್ ಗೇರ್ ಕಿತ್ತೆಸೋಣ ಅನ್ನೋಷ್ಟು ಕೋಪ ಬಂದಿತ್ತು. ನಿಜ ವ್ಲಾಗ್ ಮಾಡೋಕ್ಕೂ ಆಗ್ತಿಲ್ಲ, ಆ ಥರ ಆಗ್ಬಿಟ್ಟಿತ್ತು. ಅಷ್ಟೊಂದು ಸೆಕೆ ಯಾರು ತಡ್ಕೋತಾರೆ ಹೇಳಿ. ಈ ಕಡೆ ಬಂದ್ಮೇಲೆ ಸ್ವಲ್ಪ ಕೂಲಾಗಿದೆ ವೆದರು. ಸೊ ಇಲ್ಲಿ ರೈಟ್ ಲೆಫ್ಟ್ ತೊಗೋಬೇಕು. ರೈಟಿಂದನೂ ಹೋಗುತ್ತೆ ಬಟ್ ದೂರ ಆಗ್ಬೋದೇನೋ. ಲೆಫ್ಟ್ಗೆ ಹೋಗ್ಬಿಡೋಣ. ನಿಜವಾಗ್ಲೂ ನಮ್ಮ ಇಂಡಿಯಾದಲ್ಲಿ ಈ ಥರ ಪ್ಲೇಸ್ ಇದೆ ಅಂದರೆ ಮೆಚ್ಕೊಳ್ಳೇಬೇಕು. ಹೋಗ್ತಾ ಹೋಗ್ತಾ ವಿವೋಗಳು ಓಪನ್ ಆಗುತ್ತೆ. ಈಗ ಹೆಂಗೆ ಕಾಣುತ್ತೆ ಅಂದರೆ ವಿವೋ ನೋಡೋಕ್ಕೆ ಎರಡು ಕಣ್ಣು ಸಾಲದು ಗುರು. ಸೊ ಒಂದ್ಸರಿ ನಮ್ಮ ಅಪ್ಪ ಅಮ್ಮನ್ನ ಕರ್ಕೊಬರ್ಬೇಕು ಇಲ್ಲಿಗೆ ತೋರಿಸೋದಕ್ಕೆ. ನಿಜವಾಗ್ಲೂ ಖುಷಿ ಪಡ್ತಾರೆ, ನಿಜವಾಗ್ಲೂ ಅಂಥ ಪ್ಲೇಸ್ ಇದು. ಸೊ ಕರ್ಕೊಬರುವ. ಈ ಟೈಮೇ ಬೆಸ್ಟ್ ಅನಿಸುತ್ತೆ ಕರ್ಕೊಬರೋದಕ್ಕೆ. ಒಳ್ಳೆ ವೆದರ್ ಇದೆ ಮಾತ್ರ. ಒಳ್ಳೆ ಗ್ರೀನರಿ, ಒಳ್ಳೆ ವೆದರ್, ಕೂಲಾಗಿದೆ, ಸಖತ್ತಾಗಿದೆ ಮಾತ್ರ ಎಂಜಾಯ್ಮೆಂಟ್ ಮಾಡೋದಕ್ಕೆ ನೇಚರ್ ಮಧ್ಯ. ಇಲ್ಲೇನೋ ಬೋರ್ಡ್ ಹಾಕಿದ್ದಾರೆ. ಹೋಗೋಣ ಅಂದ್ರೆ ಅಳ್ಸೋಗ್ಬಿಟ್ಟಿದೆ. ಯಾವುದೋ ಟಿ ಎಸ್ಟೇಟ್ದೇನೋ ಹಾಕಿದ್ದಾರೆ. ನೋಡಿ ಕ್ಲೌಡು ಹೆಂಗಾಗ್ಬಿಟ್ಟಿದೆ, ಫುಲ್ಲು ಮಳೆ ಬರೋಂಗಾಗಿದೆ. ಮಳೆ ಬಂತು ಅಂದರೆ ಒಳ್ಳೆ ಕಾಮಿಡಿ ಆಗಿರುತ್ತೆ. ಈ ಕಡೆ ಹಾಕೋ ರೋಡ್ಗಳು ಕರೆಕ್ಟಾಗಿ ಮಾಡಿಲ್ಲ ಸ್ವಲ್ಪ. ಇಲ್ಲೊಂದು ಯಾವುದೋ ಟೆಂಪಲ್ ಇದೆ ಸ್ನೇಹಿತರೆ. ಆ ಕಡೆಯಿಂದನೇ ಹೋಗ್ಬೇಕು ಅನಿಸ್ತೈತೆ. ಬ್ರೋ ವಾಟರ್ ಫಾಲ್ಸ್ ಈ ಕಡೆ ಬಿರ್ಲಾ ವಾಟರ್ ಫಾಲ್ಸ್ ಅಲ್ಲೋಡಿಲ್ಲ. ವ್ಯೂ ಪಾಯಿಂಟ್ ಈ ಕಡೆನಾ? ನೆಲ್ಮುಡಿ ವ್ಯೂ ಪಾಯಿಂಟ್. ಸೊ ಬಿರ್ಲಾ ವಾಟರ್ ಫಾಲ್ಸ್ ಪ್ರೈವೇಟ್ ಪ್ರಾಪರ್ಟಿಲಿದೆ, ಅದಕ್ಕೆ ಅಲೋ ಮಾಡ್ತಾಯಿಲ್ಲ. ಸೊ ಈ ಕಡೆ ಒಳಗಡೆ ಎಲ್ಲೋ ಪ್ರೈವೇಟ್ ಪ್ರಾಪರ್ಟಿಲಿದೆ, ಬಟ್ ಅಲ್ಲಿಗೆ ಬಿಡ್ತಾ ಇಲ್ಲ ನೋಡಿ. ಸೊ ನೆಲ್ಮುಡಿ ವ್ಯೂ ಪಾಯಿಂಟ್ಗೆ ಹೋಗ್ಬಿಟ್ಟು ಬನ್ನಿ. ನೆಲ್ಮುಡಿ ವ್ಯೂ ಪಾಯಿಂಟ್ ಮೇಲೆ ಹೋಗ್ಬೇಕಾಗಿತ್ತು, ನಾನು ಕೆಳಗಡೆ ಬಂದ್ಬಿಟ್ಟೆ. ನಮ್ಮ ಅಪ್ಪ ಫೋನ್ ಹಾಕಿದ್ದಾರೆ, ನಾನೆಲ್ಲೋ ಹಾಸನಲ್ಲ ಚಿಕ್ಕಮಂಗ್ಳೂರಲ್ಲ ಇದ್ದೀನಿ ಅಂದ್ಕೊಂಡಿದ್ದಾರೆ ಫ್ರೆಂಡ್ಸ್ ಜೊತೆ. ಬಟ್ ನಾನು ನೋಡಿದ್ರೆ ಇಲ್ಲಿದ್ದೀನಿ ವಾಲ್ಪರಾಯಿ. ಯಾಕೆ ಗುರು ರೋಡ್ ಹಿಂಗೆ ಮಾಡಿದ್ದಾರೆ ಇಲ್ಲಿ? ಅಲ್ಲೆಲ್ಲ ಅಷ್ಟು ಚೆನ್ನಾಗಿದೆ ರೋಡು.
ಏನಿದೆ ನೋಡಿ ಗುರು ಮುಂದೆ ರೇಜ್ ಎಲ್ಲ. ಸುತ್ತ ನೋಡಿದ್ರು ಹಸ್ರೆ. ವಾಹ್ ಒಳ್ಳೆ ವ್ಯೂ ಗುರು ನೋಡಿ. ಮನೆಗಳು ವ್ಯೂ ಏನು ಹೇಳಿ. ಸ್ವರ್ಗ. ಇಲ್ಲೊಂದು ಚೆಕ್ ಪೋಸ್ಟ್ ಇದೆ. ಸಂಜೆ ಮೇಲೆ ಬಿಡೋಲ್ಲ ಅನ್ಸುತ್ತೆ ಇಲ್ಲಿ. ಹುಡುಗರು ಹೆಂಗಿದೆ ರೂಟ್ ನೋಡಿ, ಹೆಂಗಿದೆ ಹೆವೆನು. ಆ ಮನೆಗಳು ಸ್ವರ್ಗ. ಇನ್ನೂ ಮುಂದೆ ಹೋಗ್ಬೇಕಾ ಅಂತ. ಅಯ್ಯೋ ಏನು ಆನೆ ಎಲ್ಲ ಗುರು, ಇಲ್ಲೆಲ್ಲ ಬಂದಿದೆ ಆನೆಗಳು. ಬಟ್ ನಮ್ಮ ದುರಾದೃಷ್ಟ ನೋಡಿ ಒಂದು ಆನೆ ಕಾಣಿಸ್ಲಿಲ್ಲ. ವಾ ಹೆಂಗಿದೆ ನೋಡಿ ಲ್ಯಾಂಡು. ನೆಲ್ಮುಡಿ ವೈ ಪಾಯಿಂಟ್ ಅದೇನಾ ಅಂತ ಅಲ್ಲಿರೋದಾ? ನಮ್ಮ ಕರ್ನಾಟಕ ಗಾಡಿ ನೋಡಪ್ಪ. ಇಷ್ಟು ರೈಡ್ ಮಾಡಿದ್ದಕ್ಕೆ ಕೇರಳದಿಂದ ಇವಾಗ ನಮ್ಮ ಕರ್ನಾಟಕ ಗಾಡಿ ಸಿಕ್ಕಿದೆ. ಇದೇ ಅನಿಸುತ್ತೆ ನೆಲ್ಮುಡಿ ವೈ ಪಾಯಿಂಟು. ಇಲ್ಲಿ ಪಾರ್ಕಿಂಗ್ ಹಾಕಿ ಒಳಗಡೆ ನೋಡೋದಕ್ಕೆ ಹೋಗ್ಬೇಕು. ಇಲ್ಲ ನಿಲ್ಸದ. ಸ್ನೇಹಿತರೆ ನೆಲ್ಮಡಿ ವ್ಯೂ ಪಾಯಿಂಟಿಗೆ ಬಂದ್ವಿ. ಸೊ ವ್ಯೂ ನೋಡೋಕೆ ಹೋಗೋಣ ಬನ್ನಿ. ಸೊ ಟಿಕೆಟ್ ಏನಾದ್ರು ತಗೋಬೇಕು ನೋಡೋಣ ಅಲ್ಲಿ ಸ್ನೇಹಿತರೆ. ಸೊ ಎಂಟ್ರಿ ತೊಗೊಂಬಂದ್ವಿ. ಒಬ್ಬರಿಗೆ 50 ರೂಪಾಯಿ ಇದೆ ವ್ಯೂ ಪಾಯಿಂಟ್ ನೋಡೋದಕ್ಕೆ. ಸೊ ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸು ಒಂದು 400 ಮೀಟ್ರನ್ನ ಆಗುತ್ತಂತೆ. ಈ ಕಡೆ ವ್ಯೂ ಅಂತೂ ಅಲ್ಟಿಮೇಟ್ ಆಗಿದೆ. ಬಟ್ ಅಲ್ಲಿ ವ್ಯೂ ಹೇಗಿದೆ ಅಂತ ನೋಡೋಣ. ಸೊ ಈ ಕಡೆ ಎಲ್ಲ ಗಿಡಗಳನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ನೋಡಿ. ಸೊ ಪಾರ್ಕಿಂಗ್ ಬಂದು ಅಲ್ಲಿದೆ. ಬೈಕ್ದು ಈ ಕಡೆ ಮೇಲಿದೆ. ಏನಿದೆ ಅಲ್ಲ ಕ್ರೇಜಿ. ಸೊ ಚೆನ್ನಾಗಿದೆ ವಾಲ್ಪಾರಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಬಂದು ನೋಡಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹತ್ರ ಇಲ್ಲೊಂದು ಸುಂದರವಾದ ವಾಟರ್ ಫಾಲ್ಸ್ ಇದೆ. ಸೊ ನೋಡಿ ತೋರಿಸ್ತೀನಿ. ಅಲ್ಲಿ ಕಾಣಿಸಲ್ಲ ಗೊತ್ತಿಲ್ಲ ಇದರಲ್ಲಿ. ಅಲ್ಲಿ ಹರಿತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಲ್ಲ, ಕ್ರೇಜಿ. ಇನ್ನೇನು ಹತ್ತತ್ರ ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ಸೊ ಇದೇ ವ್ಯೂ ಪಾಯಿಂಟ್ ಮೇಲೆ